ಎಲ್ಲ ಗಣಿತ ಪ್ರಿಯರಿಗೂ ನಮ್ಮದೇ ಲೋಕ ಮಸ್ತ್ ಗಣಿತ ಲೋಕಕ್ಕೆ ಸ್ವಾಗತ. ನಾನು ವಿಧಾತ್ರಿ ನಾವ್ಡ. ಇಂದು TET ಮಾದರಿ ಪ್ರಶ್ನೆ ಪತ್ರಿಕೆ 24ರ ಭಾಗ 1 ಕನ್ನಡ ಹಾಗೂ ಇಂಗ್ಲಿಷ್ ಮೀಡಿಯಂಗಳಲ್ಲಿ ನೋಡೋಣ. ಪ್ರಶ್ನೆ: ಇವುಗಳಲ್ಲಿ ಸರಿಯಾದ ಹೇಳಿಕೆಯು ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್. ಇಲ್ಲಿ ಕೊಟ್ಟಿರೋದು ಕನ್ನಡ ಮೀಡಿಯಮಲ್ಲಿ ಮಾತ್ರ ಇದೆ, ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ನಾನು ಹೇಳ್ತೇನೆ. ಸ್ವಾಭಾವಿಕ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್ ಒಬೆ ಕ್ಲೋಜರ್ ಪ್ರಾಪರ್ಟಿ ಅಂಡರ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಪೂರ್ಣಾಂಕಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ಇಂಟೀಜರ್ಸ್ ಒಬೆ ಕ್ಲೋಜರ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ವಾಸ್ತವ ಸಂಖ್ಯೆಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸುತ್ತದೆ. ರಿಯಲ್ ನಂಬರ್ಸ್ ಒಬೆ ಕ್ಲೋಜರ್ ಪ್ರಾಪರ್ಟಿ ಅಂಡರ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ರ್ಯಾಷನಲ್ ನಂಬರ್ಸ್ ಒಬೆ ಕ್ಲೋಜರ್ ಪ್ರಾಪರ್ಟಿ ಅಂಡರ್ ಎಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಯು ನೋ ವಾಟ್ ಈಸ್ ಕ್ಲೋಜರ್ ಪ್ರಾಪರ್ಟಿ? ಆವೃತ ಗುಣ ಏನು? ಸಂಕಲನ ಮತ್ತು ವ್ಯವಕಲನ ಅಂತ ತಗೊಂಡ್ರೆ ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ 1 2 3 ಎಕ್ಸೆಟ್ರಾ. ಇದರಲ್ಲಿ ಎರಡು ಸಂಖ್ಯೆಯನ್ನು ನೀವು ಕೂಡಿಸಿದಾಗ ಇನ್ನೊಂದು ಸಂಖ್ಯೆ ಬರಬೇಕು. ದ್ಯಾಟ್ ಮಸ್ಟ್ ಬಿ ಎ ನ್ಯಾಚುರಲ್ ನಂಬರ್ ಅಲ್ವಾ? ಎರಡನ್ನು ಕೂಡಿಸಿದಾಗ ಸಿಗುವ ಸಂಖ್ಯೆ ಸಹ ಸ್ವಾಭಾವಿಕ ಸಂಖ್ಯೆ ಆಗಿದ್ದರೆ ಅದು ಆವೃತ ಗುಣವನ್ನು ಪಾಲಿಸ್ತದೆ. ಇಟ್ ಒಬೇಸ್ ಕ್ಲೋಜರ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇಲ್ಲಿಗ ಎಡಿಷನ್ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಕೂಡಿಸಿದಾಗ ನಿಮಗೆ ಏನು ಕ್ಲೋಜರ್ ಪ್ರಾಪರ್ಟಿಯನ್ನು ಒಬೆ ಮಾಡ್ತದೆ. ಬಟ್ ವಾಟ್ ಅಬೌಟ್ ಸಬ್ಟ್ರಾಕ್ಷನ್? ಇಫ್ ಯು ಸಬ್ಟ್ರಾಕ್ಟ್ 2 from 2, ಎರಡು ಸ್ವಾಭಾವಿಕ ಸಂಖ್ಯೆ, ಇನ್ನೊಂದು ಎರಡು ಸ್ವಾಭಾವಿಕ ಸಂಖ್ಯೆ, 2ರಿಂದ 2ನ್ನು ಕಳೆದಾಗ 0 ಬರುತ್ತೆ. ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್ ಅಲ್ವಾ? ಸೊ ಇಟ್ ಡಸ್ ನಾಟ್ ಒಬೆ ಕ್ಲೋಜರ್ ಪ್ರಾಪರ್ಟಿ ಅಂಡರ್ ಸಬ್ಟ್ರಾಕ್ಷನ್. ಸೊ ದಿಸ್ ಈಸ್ ರಾಂಗ್. ವಾಟ್ ಅಬೌಟ್ ಇಂಟೀಜರ್ಸ್? ಗುಣಾಕಾರದಲ್ಲಿ ಮಲ್ಟಿಪ್ಲಿಕೇಶನಲ್ಲಿ ಆಗತ್ತೆ. ಬಟ್ ವಾಟ್ ಅಬೌಟ್ ಡಿವಿಷನ್? ಇಫ್ ಐ ಕನ್ಸಿಡರ್ two numbers 3 and one more 0. Here 3 and 0 are integers. ಇವುಗಳು ಪೂರ್ಣಾಂಕಗಳು, ಆದರೆ ಅದನ್ನು ಭಾಗಿಸಿದಾಗ ಏನು ಬರುತ್ತೆ ನಮಗೆ? ಇನ್ಫಿನಿಟಿ ಅಲ್ವಾ? ಇಟ್ ಈಸ್ ನಾಟ್ ಎ ರ್ಯಾಷನಲ್ ಇಂಟೀಜರ್. ಸೊ ದಿಸ್ ಈಸ್ ರಾಂಗ್. ವಾಸ್ತವ ಸಂಖ್ಯೆಗಳ ಗಣವು ಗುಣಾಕಾರ ಮತ್ತು ಭಾಗಾಕಾರದ ಆವೃತ ಗುಣವನ್ನು ಪಾಲಿಸ್ತದೆ. ರಿಯಲ್ ನಂಬರ್ಸಲ್ಲೂ ಅದೇ, 0 ರಿಯಲ್ ನಂಬರು. ಬಟ್ if I divide it, we will get infinity. It is not a part of real numbers. What about this? ಭಾಗಲಬ್ಧ ಸಂಖ್ಯೆಗಳ ಗಣ ಸಂಕಲನ ಮತ್ತು ವ್ಯವಕಲನದ ಆವೃತ ಗುಣವನ್ನು ಪಾಲಿಸುತ್ತದೆ. ರ್ಯಾಷನಲ್ ನಂಬರ್ಸಲ್ಲಿ ಏನು? ಎಡಿಷನ್ ಮಾಡಿದಾಗ, ಎರಡು ರ್ಯಾಷನಲ್ ನಂಬರನ್ನು ಆ್ಯಡ್ ಮಾಡಿದಾಗ you will get 4/6. ಇಟ್ ಈಸ್ ಎ ರ್ಯಾಷನಲ್ ನಂಬರ್. ಇದು ಆಗುತ್ತೆ. ವ್ಯವಕಲನ ಸಹ ಹಿಯರ್ ಇಟ್ ಈಸ್ ಪಾಸಿಬಲ್ ಅಲ್ವಾ? ಯಾವುದೇ ಎರಡು ಸಂಖ್ಯೆಯನ್ನು ಕಳೆದಾಗ ನೆಗೆಟಿವ್ ನಂಬರ್ ಈಸ್ ಆಲ್ಸೋ ಎ ರ್ಯಾಷನಲ್ ನಂಬರ್ ಅಲ್ವಾ? ಆದ್ದರಿಂದ ವಿ ವಿಲ್ ಗೆಟ್ divided by 4, that is 0. 0 is a rational number. So this follows closure property. So option 4 is the answer. Next, 2/3 ಮತ್ತು 3/5ರ ನಡುವಿನ ಭಿನ್ನರಾಶಿ. A fraction that lies between 2/3 and 3/5. See, here it is denominator 3 and here it is denominator 5. 3 ಮತ್ತು 5 ನೀವು LCM ತಗೊಂಡ್ರೆ 15 ಬರುತ್ತೆ. ಇಲ್ಲಿ ಡಿನಾಮಿನೇಟ್ರಲ್ಲಿ 15ಅಲ್ಲಿ ಇರೋದು ಒಂದೇ ನಂಬರ್. ಅದೆಲ್ಲದಕ್ಕಿಂತ ಈಸಿ ಅಂದರೆ 2/3 ಡೆಸಿಮಲ್ ಆಗಿ ಬರೆದಾಗ ಏನಾಗುತ್ತೆ? 3 1s 3, 3 0s 0, 20 ಆಯಿತು. 3 6s 18 ಮತ್ತು 20 6s 0.66 ಬಂತು. ವಾಟ್ ಅಬೌಟ್ 3/5?
ಹಿಯರ್ 5 zeros 0, 30 ಆಯಿತು, 5 6. ಹಾಗಾದರೆ ನಂಬರ್ಸ್ ಯಾವುದೆಲ್ಲ? 5 6 30 ಕಂಪ್ಲೀಟ್ ಆಯಿತು. 0.6 ಮತ್ತು 0.66 ಮಿಡಲಲ್ಲಿ ಬರುವ ನಂಬರ್ ಯಾವುದು ಅಂತ ಹೇಳಿರೋದು. ಸೊ ಲೆಟಸ್ ಚೆಕ್ ಫಾರ್ ಈಚ್ what options. 50 divide 31 by 50. zeros ಇಲ್ಲೇ 0 ಹಾಕ್ತೇನೆ. 5 6 30 ಅಲ್ವಾ? ಸೊ ವಿ ವಿಲ್ ಗೆಟ್ 300. ನೆಕ್ಸ್ಟ್ 0 1 ಮತ್ತು ಇನ್ನೊಂದು 0 ಹಾಕ್ಕೊಂಡ್ರೆ 5 2s 10. ಸೊ ದಿಸ್ ಈಸ್ ದ ಆನ್ಸರ್. ಎಷ್ಟು ಬಂತು? 0.62 ಬಂತು. ಇಲ್ಲಿ ನಮಗೆ ಈ ನಂಬರ್ 0.6 0.66 ಇವೆರಡರ ಮಧ್ಯೆ ಬರುತ್ತಲ್ವ 0.62. ಸೊ ದಿಸ್ ಈಸ್ ದ ಆನ್ಸರ್. ನೀವು ಬೇರೆ ಎಲ್ಲ ಚೆಕ್ ಮಾಡಿ ನೋಡಿದ್ರು ಇಲ್ಲಿ ಎಷ್ಟು ಬರುತ್ತೆ? 0.4 ಬರುತ್ತೆ. ಇದಾಗೋದಿಲ್ಲ. 1.3 ಅಂದರೆ 0.33 ಬರುತ್ತೆ. ಸೊ ದಿಸ್ ಈಸ್ ನಾಟ್ ಪಾಸಿಬಲ್. 1/15 means 0.06 goes on. ಆದರೆ 0.66 ಮತ್ತು 0.6 ಮಧ್ಯೆ ಬರುವುದಿಲ್ಲ. ಸೊ ಆಪ್ಷನ್ 1 is the answer. Next one, you have to find the value of square root of 43 minus square root of 47 plus square root of 20 minus square root of 256. What is the square root? You should start from here. 256 ಯಾವುದರ ವರ್ಗಮೂಲ? 256. we know that it is 16 square root ಅಲ್ವಾ? ಇದರ ಬದಲು 16 ಅಂತ ಬರಿಬೋದು. ಇಲ್ಲಿಗ 20 minus 16 ಇವಿಷ್ಟು ಸ್ಕ್ವೇರ್ ರೂಟ್ ತೆಗೆದ್ರೆ 20 minus 16 ಅಂದರೆ ಇಲ್ಲಿ 4 ಬಂತು. ಸ್ಕ್ವೇರ್ ರೂಟ್ ಆಫ್ 4 ಮೀನ್ಸ್ 2 ಆಯಿತು. ಇವಿಷ್ಟನ್ನು ಸಾಲ್ವ್ ಮಾಡಿದರೆ 2 ಬಂತು. ಏನು ಸಿಕ್ತು? ಸ್ಕ್ವೇರ್ ರೂಟ್ ಆಫ್ 43 ಮೈನಸ್ ಸ್ಕ್ವೇರ್ ರೂಟ್ ಆಫ್ 47 ಪ್ಲಸ್ 2 ಸಿಕ್ತು. ದ್ಯಾಟ್ ಈಸ್ ಸ್ಕ್ವೇರ್ ರೂಟ್ ಆಫ್ 43 minus square root of 49. 47 plus 2 49 ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ 43 ಮೈನಸ್ ಸ್ಕ್ವೇರ್ ರೂಟ್ ಆಫ್ 49 ಈಸ್ 7 ಅಲ್ವಾ? ಇಫ್ ಯು ಸಬ್ಟ್ರ್ಯಾಕ್ಟ್ 43 minus 7 ಈಸ್ 36. Okay, 36. Square root of 36 is 6. So answer is 6. Option 3 is the answer. Easy there. Next one. 2x plus 3 16 20 23 3x ಮತ್ತು 21 ಇವುಗಳ ಸರಾಸರಿಯು 18 ಆದಾಗ ಅವುಗಳ ಮಧ್ಯಾಂಕವು. You have to find the median of these numbers and average of these numbers is 18. Then you have to find the median. Average is 18 ಅಂದರೆ 2x plus 3 plus 16 plus 20 23 3x ಮತ್ತು 21 ಟೋಟಲಿ ಎಷ್ಟು ನಂಬರ್ ಇದೆ? 1 2 3 4 5 6. Total 6 numbers are there and their average is 18. Mean is 18. ಹಾಗಾದರೆ ಎಕ್ಸ್ನ ಬೆಲೆಯನ್ನು ಫಸ್ಟ್ ನೋಡುವ. ಸೊ ವೇರ್ ವಿ ವಿಲ್ ಗೆಟ್ ಟರ್ಮ್ ವಿತ್ ಎಕ್ಸ್ 2x ಮತ್ತು 3x. 2x plus 3x is 5x plus 3 plus 16 19 plus 20 39 plus 23 62 plus 21 83 ಆಯಿತು. I will do cross multiplication. 6 into 18. 6 8s are 48. 6 1s are 6 plus 4
10 ಆಯಿತು. ಈಸ್ 83 ಈಚೆ ತನ್ನಿ. 5x ಇಸ್ ಈಕ್ವಲ್ ಟು 108 minus 83. 8 minus 3 is 5. 10 minus 8 is 2. 25. 5x ಅಂದರೆ 25. What about x? It is 25 divided by 5. 5 ones are 5 5s are. So value of x is 5. ಯಾಕೆ ಇಲ್ಲಿ x ಅನ್ನು ಕಂಡು ಹಿಡಿದಿದ್ದ? ಹಿಯರ್ ವಿ ವಾಂಟ್ ಟು ಫೈಂಡ್ ದಿ ಮೀಡಿಯನ್ ಅಲ್ವಾ. ಮಧ್ಯಬಿಂದು ಬೇಕಿದ್ದರೆ ನೀವು x 5 ವ್ಯಾಲ್ಯೂ ಸಿಕ್ತು. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ನಂಬರ್ ಏನಾಗುತ್ತೆ? 2 into 5 10 plus 3 13 ಆಯಿತು. ಈ ನಂಬರ್ 16 ಆಯಿತು. ಇದು 20, ಇದು 23. ಹಿಯರ್ ಇಟ್ ಈಸ್ 3 into 5 15 ಆಯಿತು. ಆ ನಂಬರನ್ನು 15ಅನ್ನು ಈಚೆ ಬರ್ಕೊಳ್ಳಿ. ಹಿಯರ್ ಇಟ್ ಕಮ್ಸ್ 15. ನೆಕ್ಸ್ಟ್ 21 ಅಲ್ವಾ. 21 ಇಲ್ಲಿ ಬರುತ್ತೆ. ಸೊ 13 15 16 20 21 23 ದೀಸ್ ಆರ್ ದ ನಂಬರ್ಸ್. ಈಗ ಮಧ್ಯಾಂಕವನ್ನು ನೋಡಲಿಕ್ಕೆ ಮಿಡಲ್ ಮೋಸ್ಟ್ ನಂಬರ್ ನೋಡಲಿಕ್ಕೆ ಆದರೆ ಇಲ್ಲಿ 6 ನಂಬರ್ಸ್ ಇರೋದ್ರಿಂದ 1 2 ಇವೆರಡು. ಇಫ್ ಯು ಫೈಂಡ್ ಆ್ಯಾವ್ರೇಜ್ ಆಫ್ ದೀಸ್ 2 ನಂಬರ್ಸ್ 16 ಪ್ಲಸ್ 20 ಅಂದರೆ 36 divided by 2 means 18. So its median is 18. Option 3 is the answer. Next one. x ನ ಶೇಕಡ 5.2ರ ಪ್ರಮಾಣವು 2.08ಕ್ಕೆ ಸಮನಾದರೆ x ನ ಬೆಲೆಯು 5.2% of some value x is equal to 2.8. then x equal to ಏನು ಹೇಳಿದ್ದಾರೆ? 5.2% ಆಫ್ ಸಮ್ ವ್ಯಾಲ್ಯೂ x ಈಸ್ 2.08. ಎಕ್ಸ್ನ ಶೇಕಡ 5.2ರ ಪ್ರಮಾಣ 2.08ಕ್ಕೆ ಸಮ. ಅಂದರೆ 5.2% ಅಂದರೆ 5.2 by 100 ಆಫ್ ಎಕ್ಸ್ is equal to 2.08. This is the equation. Now you can easily find the value of x. See, I will cross multiply. This x will be equal to 2.08 into 100 divided by 5.2. 2.08 into 100 ಅಂದರೆ 208 ಆಯಿತು. ಡಿವೈಡೆಡ್ ಬೈ 5.2 ಇದೆ. ನಮಗೆ ಈ ಪಾಯಿಂಟಲ್ಲಿ ಬೇಡ. ಸೊ ಐ ವಿಲ್ ಮಲ್ಟಿಪ್ಲೈ ಬೋತ್ ಇನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ 10. ಆಗ ಏನಾಗುತ್ತೆ? ಇಲ್ಲಿ ಇನ್ನೊಂದು ಇಂಟು 10 ಅಂದರೆ 2080 ಆಯಿತು. ಇದು 52 ಆಯಿತು. ನಾವು ಸಿಂಪ್ಲಿಫೈ. 2 2s are 4, 2 6s are 12. ಇಲ್ಲಿ 2 1s are 2 0, 2 4s are 8 0. Again 2 13s are 2 5s are 10, 2 2s are 4 0. 13 1s are 13, 13 4s are 54 and 1 0. So 40. The value of x is 40. x ನ ಬೆಲೆ 40. Option 1 is the answer. Next one. x plus y ಸಮ 14, x minus y ಸಮ 4 ಆದಾಗ 2x plus y ನ ಬೆಲೆ. You have to find the value of 2x plus y when x plus y equal to 14 and x minus y equal to 4. For that, first we have to find the value of x and y. x plus y equal to 14. Elimination method ಅನ್ನು ಯೂಸ್ ಮಾಡುವ. x minus y equal to 4. You can cancel y and y. x plus x 2x. 14 plus 4 18. And x will be 18 by 2. 2 1s are 2 9s are. x value 9 ಬಂತು. x ಅಂದರೆ 9 minus y equal to 4. ಈ ವ್ಯಾಲ್ಯೂ ಇಲ್ಲಿ ನೋಡಿ. Here
9 minus 5 equal to 4 ಅಲ್ವಾ. ಸೊ y ವ್ಯಾಲ್ಯೂ ಈಸ್ 4. 9 ಪ್ಲಸ್ 5 ಅಂದರೆ 14 ಸರಿ ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 9 ಆ್ಯಂಡ್ ವೈ ಇಸ್ ಈಕ್ವಲ್ ಟು 4. ನಮಗೆ ಕೇಳಿರುವುದು 2x ಪ್ಲಸ್ ವೈನ ಬೆಲೆ 2 ಇಂಟು ಎಕ್ಸ್, 2 ಇಂಟು 9 ಪ್ಲಸ್ 4. 2 9s 18 ಪ್ಲಸ್ 4 ಅಂದರೆ 22 ಆಯಿತು. ಸೊ 18. y ವ್ಯಾಲ್ಯೂ ಎಷ್ಟು? ಇಟ್ ಈಸ್ 5. ಸಾರಿ, ಇಲ್ಲಿ ಬಂದಿದ್ದು 9 ಮೈನಸ್ 5 ಅಂದರೆ 4, 9 ಪ್ಲಸ್ 5 ಅಂದರೆ 14. ಸರಿ, y ಈಕ್ವಲ್ ಟು 5. ಹಿಯರ್ ಇಟ್ ಈಸ್ 5. 18 ಪ್ಲಸ್ 5 ಈಸ್ 23. ಸೊ ಆಪ್ಷನ್ 2 ಈಸ್ ದ ಆನ್ಸರ್. ನೆಕ್ಸ್ಟ್ ಒನ್. ಕುಂದಿಲ್ಲದ 3 ನಾಣ್ಯಗಳನ್ನು ಒಟ್ಟಿಗೆ ಒಂದು ಬಾರಿ ಚಿಮ್ಮಿದಾಗ ಎಲ್ಲ ಶಿರಗಳು ಮೇಲೆ ಬರುವ ಸಂಭವನೀಯತೆಯು. ದ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ ಆಲ್ ಹೆಡ್ಸ್ ಅಪ್ ವೆನ್ 3 ಅನ್ಬಯಾಸ್ಡ್ ಕಾಯಿನ್ಸ್ ಆರ್ ಟಾಸ್ಡ್ ಟುಗೆದರ್ ಒನ್ಸ್ ಈಸ್. ಸಿ, ಇಫ್ ವಿ ಟಾಸ್ 3 ಕಾಯಿನ್ಸ್ ಟುಗೆದರ್, 3 ಒಟ್ಟೆ ಚಿಮ್ಮಿದಾಗ ಯಾವುದೆಲ್ಲ ಪ್ರೊಬ್ಯಾಬಿಲಿಟಿ ಇದೆ? ಆಲ್ ಹೆಡ್ಸ್ ಅಪ್, ಹೆಡ್ ಟೈಲ್, ಹೆಡ್ ಟೈಲ್ ಹೆಡ್, ಹೆಡ್ ಟೇಲ್ ಟೇಲ್. ಸಿಮಿಲರ್ಲಿ ಟೇಲ್ ಹೆಡ್ ಹೆಡ್, ಟೇಲ್ ಹೆಡ್ ಟೇಲ್, ಟೇಲ್ ಟೇಲ್ ಹೆಡ್, ಟೇಲ್ ಟೇಲ್ ಟೇಲ್. ಇವಿಷ್ಟು ಸಂಭವನೀಯತೆ. ಟೋಟಲ್ 8. ಇನ್ ದ್ಯಾಟ್ ಆಲ್ ಹೆಡ್ಸ್ ಅಪ್, ಎಲ್ಲ ಶಿರಗಳು ಮೇಲೆ ಬರುವಾಗ ಇದಲ್ವಾ, ಹೆಡ್ ಹೆಡ್ ಹೆಡ್. ಎಷ್ಟು ಇದೆ ಅದರ ಪಾಸಿಬಿಲಿಟಿ? ಓನ್ಲಿ 1. ಸೊ 1/8 ಈಸ್ ದ ಪ್ರೊಬ್ಯಾಬಿಲಿಟಿ. ಸಂಭವನೀಯತೆ 1/8. ನೆಕ್ಸ್ಟ್, 4/3 ಪವರ್ 3x ಮೈನಸ್ 2, 3/4 ಪವರ್ 3 ಈಕ್ವಲ್ ಟು 4/3 ಪವರ್ 16 ಆದಾಗ ಎಕ್ಸ್ನ ವ್ಯಾಲ್ಯೂ. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸಿ ಹಿಯರ್ ಇಟ್ ಈಸ್ 4/3, ಹಿಯರ್ ಆಲ್ಸೋ 4/3, it is 3/4. If I consider the reciprocal of this number, I will get 4/3 only. So 4/3 power 3x minus 2 ಇಂಟು 3/4 ಬದಲು ನಾನು 4/3 ಪವರ್ 3 ಬದಲು ಏನಾಗುತ್ತೆ? ಇಟ್ ವಿಲ್ ಬಿ -3 ಅಲ್ವಾ. +3 ಇರೋದು -3. ಆ್ಯಂಡ್ ಇಫ್ ಯು ಸಿಂಪ್ಲಿಫೈ ಇಟ್, ಯು ವಿಲ್ ಗೆಟ್ 4/3 ಪವರ್ 16. ಸಿನ್ಸ್ ಬೇಸಸ್ ಆರ್ ಸೇಮ್, ಇಲ್ಲಿ ಎಲ್ಲ ಪಾದಗಳು ಒಂದೇ ಇದ್ದಾಗ ಘಾತಗಳು ಬೇರೆ ಅಲ್ವಾ. a ಪವರ್ m ಇಂಟು a ಪವರ್ n is equal to a power m plus n, we know. So I will consider this m and this is n, and if we add 3x minus 2 minus 3, and it must be equal to 16. Here it is 3x minus 2 minus 3 is minus 5 equal to 16. Take this to this side. It will be 3x equal to 16 plus 5, that is 21. X is equal to 21/3, that is 7. Value of x is 7. So that is the answer. Next, 4x square minus 10x ಅನ್ನು ಒಂದು ಪೂರ್ಣ ವರ್ಗವನ್ನಾಗಿ ಮಾಡಲು ಅದಕ್ಕೆ ಸೇರಿಸಬೇಕಾದ ಪ್ರಮಾಣವು. ದ ಕ್ವಾಂಟಿಟಿ ದ್ಯಾಟ್ ಟು ಬಿ ಆ್ಯಡೆಡ್ ಟು 4x ಸ್ಕ್ವೇರ್ ಮೈನಸ್ 10x ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್ ಈಸ್. ಇದು ಒಂದು ಸ್ಕ್ವೇರ್ ನಂಬರ್ ಅಲ್ಲ. ಸ್ಕ್ವೇರ್ ನಂಬರ್ ಆದರೆ ಯಾವ ಫಾರ್ಮಲ್ಲಿರುತ್ತೆ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ ರೀತಿ ಇದ್ದರೆ ಅದೊಂದು ಸ್ಕ್ವೇರ್ ನಂಬರ್. ಇಲ್ಲಿಗ 4x ಸ್ಕ್ವೇರ್ ಮತ್ತು -10x
ಅಥವಾ ಮೈನಸ್ ಇದ್ದರೆ ಇಲ್ಲಿ ಪ್ಲಸ್ ಬದಲು ಮೈನಸ್ ತೊಗೊಳ್ಬೋದು ನಾವು. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್. a minus b whole square. So if I consider this part, a square 4x square ಇದನ್ನು ಇದಕ್ಕೆ ಕಂಪೇರ್ ಮಾಡಿ, that is 2x whole square ಅಂತ ಬರಿಬಹುದಲ್ವಾ. ಸೊ a ಅಂದರೆ 2x ಆಯಿತು, ಮೈನಸ್ 2 ಇಂಟು 10x ಇದೆ, I can consider 5x ಆಗಿ ಬರಿಬೋದು. ಆದರೆ ಇಲ್ಲಿ ಏನೆಲ್ಲ ಕಡಿಮೆ ಇದೆ, 2 ಇದೆ. ಓಕೆ, 2ab ಯಾವ ರೀತಿ ಇರಬೇಕಿತ್ತು, 2 ಇಂಟು ಎ ಅಂದರೆ ಏನು 2x, ಬಿ ಗೊತ್ತಿಲ್ಲ, ಬಿ ಫಾರ್ಮಲ್ಲಿ ಇರಬೇಕು, ಪ್ಲಸ್ ಬಿ ಸ್ಕ್ವೇರ್ ಫಾರ್ಮು ಬೇಕು ಅಲ್ವಾ. ಇಲ್ಲೊಂದು 5 ಎಕ್ಸ್ಟ್ರಾ ಇರೋದ್ರಿಂದ ಇಲ್ಲಿ 1 more 2 ಬೇಕು. ಸೊ ಐ ವಿಲ್ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ, ಐ ವಿಲ್ ರೈಟ್ 5 ಹಿಯರ್. ಇಲ್ಲಿ ಎ ಜೊತೆ ನನಗೆ 2 ಬೇಕು, ಸೊ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 2 ಆಯಿತಾ. ಇಲ್ಲಿ 5 ಬಂತು. ಇಲ್ಲಿಗ ವಿ ಕ್ಯಾನ್ ಕನ್ಸಿಡರ್ 2a, ಬಿ ಬದಲು 5/2 ಅಂತ ತಗೊಳ್ಬೋದಲ್ವಾ. ಇಲ್ಲಿಗೆ ನಮಗೆ ಎಕ್ಸ್ಟ್ರಾ 2 ಬೇಕೇ ಇತ್ತು, ಅದರಿಂದ ಮಲ್ಟಿಪ್ಲಿಕೇಶನ್ ಡಿವಿಷನ್ನಲ್ಲೇ ಆಯಿತು. ಇಲ್ಲಿ 5 ಎಕ್ಸ್ಟ್ರಾ ಇದರಲ್ಲೇ ಇದೆ, ಆ 5 ಡಿವೈಡೆಡ್ ಬೈ 2 ಅನ್ನು ಒಂದು ಗ್ರೂಪ್ ಮಾಡುವ, 2ab ಆಯಿತು. ನೆಕ್ಸ್ಟ್ ಇವಿಷ್ಟು ಆಯಿತು. ಇಲ್ಲಿ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದು 2 ಇಂಟು 2/2, ಆದ್ದರಿಂದ ಯಾವುದನ್ನೇ ಎಕ್ಸ್ಟ್ರಾ ಆ್ಯಡ್ ಮಾಡಿದಾಗಿಲ್ಲ. ಆದರೆ ಬಿ ಸ್ಕ್ವೇರ್ ಟರ್ಮನ್ನು ನಾವೀಗ ಕೂಡಿಸಬೇಕು. ಇಟ್ ಈಸ್ ಬಿ, ದಿಸ್ ಈಸ್ ಬಿ. then what we have to add b square ಅಂದರೆ 5/2 whole square. 5 square is 25 by 2 square is 4. We have to add 25/4. That is option 2 is the answer. ಆಗ ನಮಗೆ ಏನು ಸಿಗುತ್ತೆ, a square minus 2ab plus b square form. So we have to add 25/4. Next, ನಿಯಮಿತ ಷಡ್ಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತವು. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಹೆಕ್ಸಾಗಾನ್. ಸಮ್ ಆಫ್ ಆಲ್ ಇಂಟೀರಿಯರ್ ಆ್ಯಂಗಲ್ಸ್, ಎಲ್ಲ ಒಳಕೋನಗಳ ಮೊತ್ತ ನೋಡಲಿಕ್ಕೆ ಫಾರ್ಮುಲಾ ಏನು, n-2 ಇಂಟು 180 ಡಿಗ್ರಿ. ಷಡ್ಭುಜಾಕೃತಿ ಅಂದರೆ ನಂಬರ್ ಆಫ್ ಸೈಡ್ಸ್ ಈಸ್ 6 ಅಲ್ವಾ, ಹೆಕ್ಸಾಗಾನ್. ಸೊ n = 6, 6 minus 2 into 180. 6 minus 2 is 4 into 180 degree. 0, 4 8s are 30, 2, 4 1s are 4 plus 3, 7. So sum of all interior angles is 720 degree. Okay, that's all in this video. We will continue in the next video. Thank you for watching. If you like this video, please like it, share with your friends, and please subscribe to Mast Ganita to Loka to get more mathematics related videos. And please go through the playlist for TET, GPSTR and HSTR. Thank you.